ತುಮಕೂರಿನಲ್ಲಿ ನೋಡುಗರ ಗಮನ ಸೆಳೆದ ಪಂಚಿನ ಕವಾಯತ್ತು. ಸುಮಾರು 280 ವಿದ್ಯಾರ್ಥಿಗಳಿಂದ ಕಳೆಗಟ್ಟಿದ ಬೆಳಕಿನ ಚಿತ್ತಾರ. ಎಂಜಿ ಕ್ರೀಡಾಂಗಣದಲ್ಲಿ ನಡೆದ ಪಂಚಿನ ಕವಾಯತ್ತಿಗೆ ಜನರು ಫಿದಾ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ದಸರಾ ಪ್ರಯುಕ್ತ ಎಂಜಿ ಕ್ರೀಡಾಂಗಣದಲ್ಲಿ ಭಾನುವಾರ ಸಂಜೆ ಪಂಚಿನ ಕವಾಯತನ್ನ ಏರ್ಪಡಿಸಲಾಗಿತ್ತು. ಸುಮಾರು 280 ವಿದ್ಯಾರ್ಥಿಗಳಿಂದ ನಡೆದ ಈ ಪಂಚಿನ ಕವಾಯತ್ತು ನೋಡುಗರ ಕಣ್ಮನ ಸೆಳೆಯಿತು. ಸುಮಾರು 2 ತಿಂಗಳ ಕಾಲ ತರಬೇತಿಯನ್ನ ಪಡೆದ ವಿದ್ಯಾರ್ಥಿಗಳು ಮೋಹಕ ಪ್ರದರ್ಶನ ನೀಡುವ ಮೂಲಕ ದಸರಾ ಸೊಬಗಿಗೆ ಮತ್ತಷ್ಟು ಮೆರುಗು ತಂದರು. ಹೌದು, ದಸರಾ ಸಂಭ್ರಮದ ಪ್ರಯುಕ್ತ ಈ ಬಾರಿ ವಿಶೇಷವಾಗಿ ಪಂಚಿನ ಕವಾಯತನ್ನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ಈ ಕವಾಯತಿನಲ್ಲಿ ಪಾಲ್ಗೊಂಡಿದ್ರು. ಪಂಚನ್ನ ಹಿಡಿದು ವಿವಿಧ ಚಿತ್ತಾರಗಳನ್ನ ಬಿಡಿಸಿ ನೆರೆದಿದ್ದ ಸಾರ್ವಜನಿಕರಿಗೆ ಮುದ ನೀಡಿದ್ರು. ವೆಲ್ಕಮ್ ಹ್ಯಾಪಿ ದಸರಾ 2025 ಥ್ಯಾಂಕ್ ಯು ರಚನೆ ಮಾಡುವ ಮೂಲಕ ತುಮಕೂರಿನ ದಸರಾಗೆ ಅಂದವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಇನ್ನು ವಿದ್ಯಾರ್ಥಿಗಳ ಚಿತ್ತಾರಕ್ಕೆ ಸ್ಟೇಡಿಯಂನಲ್ಲಿ ನೆರೆದಿದ್ದ ಜನರು ಚಪ್ಪಾಳೆ ಶಿಲ್ಲೆ ಹೊಡೆಯುವ ಮೂಲಕ ಜೈಂಕಾರ ಕೂಗಿದ್ರು. ಇನ್ನು ಈ ವೇಳೆ ಕವಾಯತಿಗೆ ಚಾಲನೆ ನೀಡಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿ, ತುಮಕೂರಿನ ದಸರಾ ರಾಜ್ಯದ ಗಮನ ಸೆಳೆದಿದ್ದು ಜನಾಕರ್ಷಣೆ ಬೀಡಾಗಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಗುಬ್ಬಿ ವೀರಣ್ಣ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರಾದಿಯಾಗಿ ಅನೇಕ ಮಹಾನ್ ಸಾಧಕರನ್ನ ಯುವ ಪೀಳಿಗೆಗೆ ಪರಿಚಯಿಸಿ ಸ್ಮರಿಸುವ ಉದ್ದೇಶ ತುಮಕೂರು ದಸರಾದ್ದಾಗಿದೆ. ಕಳೆದ 7 ದಿನಗಳಿಂದ ದಸರಾ ಯಶಸ್ವಿಯಾಗಿ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ದಸರಾವನ್ನ ನಡೆಸಲಾಗುವುದು. ಇದೇ ವೇಳೆ ನೆರೆದಿದ್ದ ಸಾರ್ವಜನಿಕರಲ್ಲಿ ಜೋಶು ತುಂಬುವ ಮಾತುಗಳನ್ನಾಡಿದ್ರು. ತುಮಕೂರು ಏನ್ರಿ ನಿದ್ದೆ ಮಾಡ್ತಾ ಇದ್ದೀರಾ? ನಮಸ್ಕಾರ ತುಮಕೂರು. 3ನೇ ಸರಿ ಜೋರಾಗಿ ಬರ್ಬೇಕು. ನಮಸ್ಕಾರ ತುಮಕೂರು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಆತ್ಮೀಯ ಬಂಧುಗಳೇ, ಇವತ್ತು ತುಮಕೂರು ಇತಿಹಾಸದಲ್ಲಿ ಒಂದು ಹೊಸ ಚರಿತ್ರೆಯ ಪುಟದಲ್ಲಿ ನೀವೆಲ್ಲರೂ ಕೂಡ ಸೇರ್ತಾ ಇದ್ದೀರಿ. 2ನೇ ವರ್ಷದ ತುಮಕೂರು ದಸರಾ ಬಹಳ ವಿಜೃಂಭಣೆಯಿಂದ ಕಳೆದ 7 ದಿವಸದಿಂದ ನಡೀತಾ ಇದೆ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇಡೀ ಕರ್ನಾಟಕ ಇವತ್ತು ತುಮಕೂರಿನ ಹತ್ರ ನೋಡ್ತಾ ಇದೆ. ನಾನು ನಿನ್ನೆ ದಿವಸ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ನನ್ನನ್ನು ಕೇಳಿದ್ರು, ನಮ್ಗಿನ ಚೆನ್ನಾಗಿ ತುಮಕೂರಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ತುಮಕೂರು ದಸರಾ ಕೇವಲ 2ನೇ ವರ್ಷಕ್ಕೆ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಇಡೀ ಕರ್ನಾಟಕದ ಗಮನವನ್ನ ಸೆಳೀತಾ ಇದೆ. ಅನೇಕ ಜನ ಕಲಾವಿದರು, ಸಾಹಿತಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲರೂ ಸಹ, ವಿಶೇಷವಾಗಿ 3,000 ಕಲಾವಿದರು ಇಡೀ ಜಿಲ್ಲೆಯಲ್ಲಿ ಶಾಲೆಯ ಮಕ್ಕಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಬಹುಶಃ ಅವರೆಲ್ಲರಿಗೂ ಇಂತಹ ಒಂದು ಅವಕಾಶ ಸಿಕ್ಕಿದ್ದು ಅವರ ಪುಣ್ಯ, ನಮ್ಮ ಪುಣ್ಯ.
ಇವತ್ತು ತಾವು ಇನ್ನು 5-10 ನಿಮಿಷಗಳಲ್ಲಿ ಪಂಜಿನ ಮೆರವಣಿಗೆಯನ್ನ, ಪಂಜಿನ ಕವಾಯತನ್ನು ನೋಡ್ತೀರಿ. ಆ ಪಂಜಿನ ಕವಾಯತನ್ನ ಮೈಸೂರಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ತಾರೆ. ಎಲ್ಲ ಶಿಸ್ತಿನ ಸಿಪಾಯಿಗಳು, ವೆಲ್ ಟ್ರೈನ್ ಪೊಲೀಸ್ ಆಫೀಸರ್ಸ್ ಅವರು ಮಾಡ್ತಾರೆ. ಆದರೆ ತುಮಕೂರಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಕಾಲೇಜಿನ ವಿದ್ಯಾರ್ಥಿಗಳು ಮಾಡ್ತಾರೆ. ಇನ್ನೂರ 60 ಜನ ಕಾಲೇಜಿನ ವಿದ್ಯಾರ್ಥಿಗಳು 2 ತಿಂಗಳಿಂದ ಸತತವಾಗಿ ತಯಾರಿಯನ್ನು ಪಡ್ಕೊಂಡಿದ್ದಾರೆ. ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ ಆ 260ರಲ್ಲಿ 160 ಜನ ವಿದ್ಯಾರ್ಥಿನಿಯರಿದ್ದಾರೆ. ಹೆಣ್ಮಕ್ಳು ಇನ್ನೂ ಜೋರಾಗಿ ಕೂಗಬೇಕಮ್ಮ, ಅಷ್ಟೇ ಆಗಿದ್ರೆ ಆಗೋದಿಲ್ಲ. ಜೋರಾಗಿ ಬರಬೇಕು. 160 ಜನ ಮಹಿಳಾ ವಿದ್ಯಾರ್ಥಿಗಳು ಇವತ್ತು ಈ ಪಂಜಿನ ಕವಾಯತಿನಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ತುಮಕೂರಿಗೆ ಎಷ್ಟು ಇತಿಹಾಸ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಚರಿತ್ರೆಯ ಪುಟದಲ್ಲಿ ಸೇರಿ ಹೋಗ್ತದೆ. ನಾನು ವಿವರಣೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ, ಸಮಯ ಆಗತ್ತೆ. ಇನ್ನು ಇದೇ ವೇಳೆ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಮಾತನಾಡಿ, ಮೈಸೂರಿನ ನಂತರ ತುಮಕೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. 2ನೇ ವರ್ಷವೂ ಕೂಡ ಅತ್ಯಂತ ಅದ್ದೂರಿಯಾಗಿ ದಸರಾ ಕಾರ್ಯಕ್ರಮ ಮೂಡಿಬಂದಿದೆ. ಇನ್ನು ಮುಂದೆಯೂ ಕೂಡ ಈ ದಸರಾ ಕಾರ್ಯಕ್ರಮವನ್ನ ಸರ್ಕಾರದಿಂದಲೇ ನಡೆಸಿಕೊಂಡು ಹೋಗಲಾಗುತ್ತೆ ಎಂದಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಐತಿಹಾಸಿಕವಾದಂಥ ಕ್ಷಣ ಅಂತ ಹೇಳಿದ್ರೆ ಮೈಸೂರು ನಂತರ ಮಂಗಳೂರು ನಂತರ ಬಹುಶಃ ಇವತ್ತು ತುಮಕೂರಿನಲ್ಲಿ ನಮ್ಮ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. 2ನೇ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬಹುಶಃ ಇವತ್ತಿನ ಸಂತೋಷದ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಬಹುಶಃ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು, ಅದು ನಿರಂತರವಾಗಿ ಇನ್ನು ಮುಂದೆನೂ ಕೂಡ ಸರ್ಕಾರದ ವತಿಯಿಂದಲೇ ನಡೀಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಪ್ರಾರಂಭವನ್ನು ಪರಮೇಶ್ವರ್ ಅವರು ಮಾಡಿದ್ದಾರೆ. ಇನ್ನು ಅದು ಮುಂದಕ್ಕೂ ಕೂಡ ಯಾವತ್ತೂ ಕೂಡ ಇದೇ ರೀತಿಯ ಕಾರ್ಯಕ್ರಮ ಮೂಡಿ ಬರ್ತದೆ. ಅದಕ್ಕೋಸ್ಕರ ಜನರ ಎಲ್ಲರ ಸಹಕಾರವೂ ಕೂಡ ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪಂಜಿನ ಕವಾಯತು ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಏನು ನಡೀತದೆ ದಸರಾ, ಈ ತುಮಕೂರು ಸೆಕೆಂಡ್ ಪ್ಲೇಸ್ಗೆ ಬಂದಿದ್ದೀವಿ ಅಂತ ನಾನು ಇವತ್ತು ಪಂಜಿನ ಕವಾಯತ್ತು ನಮ್ಮ ವಿದ್ಯಾರ್ಥಿನಿಯರು ಏನು ಮಾಡಿದ್ರು ತುಂಬ ಚೆನ್ನಾಗಿದೆ. ಮುಂದಿನ ನಮ್ಮ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಮುಂದಿನ ವರ್ಷದಲ್ಲಿ ಇನ್ನೂ ಅದ್ಧೂರಿಯಾಗಿ, ಅಂದರೆ ಮೈಸೂರಿಗೆ 75% ನಾವು ರೀಚ್ ಆಗ್ತೀವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಸರಿಗಮಪ ಖ್ಯಾತಿಯ ಕಂಪದ ರಂಗಯ್ಯ ಅವರು ಗಾಯನ ಕೂಡ ನೆರೆದಿದ್ದವರಿಗೆ ಮನರಂಜನೆಯನ್ನ ನೀಡಿತು. ಈ ವೇಳೆ ಟಿಬಿ ಜಯಚಂದ್ರ, ವೆಂಕಟೇಶ್, ಜ್ಯೋತಿ ಗಣೇಶ್, ಎಸ್ವಿ ವೆಂಕಟೇಶ, ಐಜಿಪಿ, ಡಿಸಿ, ಸಿಇಒ, ಎಸ್ಪಿ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.